So let the Nouri's is ಯಾರು ಬರ್ಕಬೇಡಿ, ಆಲ್ರೆಡಿ ಬರ್ಕೊಂಡಿದ್ರಿ. ನೂರಿ ಏಸ್ ಎಕ್ಸ್, ಸೋನು ಏಸ್ ವೈ ಅಂತ ಬರ್ಕೊಂಡಿದೀವಿ. 5 years ago, 5 years ago ಅಂದ್ರೆ ಪ್ರೆಸೆಂಟೇಜಿನ ಹಿಂದಕ್ಕೆ ಹೋಗ್ಬೇಕು. ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು ವೈ ಮೈನಸ್ 5 ಎಷ್ಟಕ್ಕೆ ಸಮ? ಸೊ ನೂರಿ ಏಸ್ is equal to 3 times of Sonu's age. ಕರೆಕ್ಟಾ? x minus 5 is equal to 3y minus 15. x minus y minus 15 plus 5. x minus 3y is equal to minus 10. Equation 1. ಭಾವನಾ ಬರ್ಕ ಬೇಗ. ಭಾವನಾ ಹಾ ಸರ್. ಎಲ್ಲೋಗಿದ್ದೇವ? ಜಾಯಿನ್ ಆಗಿ ಸರ್ ಅದು ಎಕ್ಸಿಟ್ ಸರ್. ಹಾ ಹಾ ಎಕ್ಸಿಟ್ ಆಗಿತ್ತು ಸರ್, ಸ್ವಿಚ್ ಆಫ್ ಮಾಡಿದ್ದೆ. ಆಪಲ್ ಪ್ರಾಬ್ಲಮ್ ಅಂದ್ರೆ ಇದ್ರಲ್ಲಿ ಪ್ರಾಬ್ಲಮ್ ಬರಲ್ಲ. ಸುಮ್ನೆ ನೀವು ಏನಾರ ನನಗೆ ಹೇಳ್ಬೇಡ್ರಿ. ಆಪಲ್ ಒಂದೊಂದ್ಸಲ ಪ್ರಾಬ್ಲಮ್ ಬರ್ತದೆ ಕರೆಕ್ಟ್, ಬಟ್ ಇಲ್ಲಿ ಜೂಮ್ ಅಲ್ಲಿ ಹಂಗ್ ಬರೋದಿಲ್ಲ. ಆಯ್ತಾ ಭಾವನಾ? ಹಾ ಸರ್. ಇಲ್ಲಿ ನೋಡ್ರಿ, ಈಗ ಒಂದ್ ನಿಮಿಷ ಎಲ್ಲರಿಗೂ ಹೇಳ್ಬಿಡ್ತೀನಿ. ಸೊ ನಮಗೆ ನೂರಿ ಮತ್ತು ಸೋನುದು ಪ್ರೆಸೆಂಟೇಜ್ ಕಂಡಿಬೇಕು. ನೂರಿದು ಪ್ರೆಸೆಂಟೇಜ್ ಎಕ್ಸ್ ಅಂತ ತಗೊಂಡಿದ್ದೀನಿ, ಸೋನುದು ಪ್ರೆಸೆಂಟೇಜ್ ವೈ ಅಂತ ತಗೊಂಡಿದ್ದೀನಿ. 5 years ago ಅಂದ್ರೆ 5 years ago ಅಂದ್ರೆ ನೂರಿ ಪ್ರೆಸೆಂಟೇಜ್ ಅಲ್ಲಿ 5ಅನ್ನ ಕಳಿಬೇಕು, ಸೋನು ಪ್ರೆಸೆಂಟೇಜ್ ಅಲ್ಲಿ 5ಅನ್ನ ಕಳಿಬೇಕು. ಆವಾಗ ನೂರಿ ಏಜು 3 times of Sonu's age. So x minus y, 3 into y, 3y minus 15, x minus 3y. So minus plus 3y ಕಡೆಗೆ ಬಂದ್ರೆ minus 3y minus 15 minus 5 ಕಡೆಗೆ ಬಂದ್ರೆ plus 5. So my x minus 3y is equal to minus 10. You can cut as equation 1. So ಈಗ ಲೇಟರ್ ಅಂದ್ರೆ ಒಂದೇನ್ ಬಿಡ್ಕೊಂಡ್ರಿ, ಆಫ್ಟರ್ ಅಂತ. ಲೇಟರ್ ಅಂತ ಕೊಟ್ಟಿದ್ರೆ ಅದ್ರ ಮುಂದಕ್ಕೆ, ಪ್ರೆಸೆಂಟೇಜ್ ಗಿಂತ ಮುಂದಕ್ಕೆ, ಆಫ್ಟರ್ 10 years. ಸೊ ಆಫ್ಟರ್ 10 years. ಸೊ ಆಫ್ಟರ್ 10 years means ಸೋನು ಏಜ್ ಇಸ್ ಎಕ್ಸ್ ಪ್ಲಸ್ 10. ಈಗ ಅವಳ ಪ್ರೆಸೆಂಟೇಜ್ ಗಿಂತ 10 ವರ್ಷ ಮುಂದಕ್ಕೆ ಹಾಕಿದ್ರೆ ಮಗು ಏಜು ಸಹ ಸೋನು ಅದು ನೂರಿ ಏಜು ಎಕ್ಸ್ ಪ್ಲಸ್ 10, ಸೋನು ಏಜು ವೈ ಪ್ಲಸ್ 10 ಯಾವುದಕ್ಕೆ ಸಮ? ಟ್ವೈಸ್ ಆಫ್ ಸೋನುಸ್ ಏಜ್. ಅರ್ಥ ಮಾಡ್ಕೊಳ್ರಿ. ಆಫ್ಟರ್ 10 years ಅಂತ ಹೇಳಿದಾಗ ನೂರಿದು ಪ್ರೆಸೆಂಟೇಜ್ ಎಕ್ಸ್ ಇತ್ತು, ಅದಕ್ಕೆ ಎಕ್ಸ್ 10 ಆಡ್ ಮಾಡಿದ್ವಿ. ಸೋನುದು ಪ್ರೆಸೆಂಟೇಜ್ ವೈ ಇತ್ತು, ಅದಕ್ಕೆ 10 ಆಡ್ ಮಾಡಿದ್ವಿ. ಸೊ ನೂರಿಸ್ ಏಜ್ ಈಕ್ವಲ್ ಟು 2 times of Sonu's age. So now take x plus 10 is equal to 2y plus 20. So x minus 2y, 20 minus 10, x minus 2y is equal to 10. Now cut as equation 2. Barka Bhavana. Yes sir.
So now it is clear. Yes, sir. Over. I think it is over, Bhavana. Yes, sir. Okay. So now write the equation 1 and 2. So equation 1 ಹೇಳು ಅಕ್ಷಿತಾ. X minus ಹಾ 3y ಹಾ is equals to minus 10. equation 1. ಇದು X minus 2y is equals to 10. equal to 10 equation 2. ಸೊ ಈಗ ನಾವು ಯಾವುದನ್ನ ಎಲಿಮಿನೇಟ್ ಮಾಡ್ತಿದೀವಿ, ಯಾವ್ದನ್ನ y ಅನ್ನೇ ಎಲಿಮಿನೇಟ್ ಮಾಡ್ತಿದ್ದೀನಿ ನಾನು. ಅಲ್ಲಿ ಈಸಿ ಇದೆ ಅಂತ ಹೇಳಿ ಅಲ್ಲಿಂದನೇ ಸ್ಟಾರ್ಟ್ ಮಾಡಲ್ಲ, ಒಂದೇ ಪ್ರೊಸೀಜರ್ ಫಾಲೋ ಮಾಡ್ತೀನಿ. ಐ ಹ್ಯಾವ್ ಟು ಎಲಿಮಿನೇಟ್ y. ಸೊ ಎಲಿಮಿನೇಟ್ y ನ ಎಲಿಮಿನೇಟ್ ಮಾಡ್ಬೇಕು ಅಂದ್ರೆ ಇದರ y ಇಂದಿರೋ ಕೋಎಫಿಷಿಯಂಟ್ ಅಂಡ್ ಸೈನ್ -2, ಇದರ y ಇಂದಿರೋದು -3. ಪ್ರತಿ ಟರ್ಮಿಗೆ ಮಲ್ಟಿಪ್ಲೈ ಮಾಡಕ್ಕೂ ಇಟ್ ಬಿಕಮ್ಸ್ -2x is +20. ಯಾಕೆಂದ್ರೆ ಮೈನಸ್ ಇಂಟು ಪ್ಲಸ್ -3x, ಮೈನಸ್ ಇಂಟು ಮೈನಸ್ +6y, ಮೈನಸ್ ಇಂಟು ಮೈನಸ್ +20. ಸೊ ಈಗ ಅಗೈನ್ ಯು ಮಲ್ಟಿಪ್ಲೈಡ್ ಬೈ -3x, ಮೈನಸ್ ಇಂಟು ಮೈನಸ್ +6y, it is equal to -30. So now change the sign. It is plus, it is minus, it is plus. So now cancelling these, plus 3x ಒಳಗೆ -2x ಹೋದ್ರೆ x is equal to 1. Okay. My +30 ಒಳಗೆ, sorry, 2 +30, +30 +20, it is 50 ಬಂತು. What is the age of this x? Nuri's age. Nuri's age is 50 years. ಆಮೇಲೆ ಲಾಸ್ಟ್ ಬರೆಯೋಣ. ಸರ್ ಹೇಳಿ ಮಿಸ್. ನೀವು ಮೈನಸ್ ಮತ್ತೆ -3x ನ ಮೈನಸ್ ಮಾಡಿದಿರ ತಾನೆ ಸರ್? ಯಾವ್ದಮ್ಮ? ಸರ್ ಇಲ್ಲಿ ಇಲ್ಲ, ಸರ್ ಯಾವ ಸ್ಟೆಪ್ ಅಲ್ಲಿ ಅಂತ ಹೇಳು. ಇಲ್ಲಿ ನಾನ್ ಹೇಳ್ತಿದ್ದೀನಿ, ಯಾರು ಮಾತಾಡತಾ ಇರೋದು? ಸಹನಾ, ನಾನು ಹೇಳ್ತಿದ್ದೀನಿ ಕೇಳು. ನಾನು ಪ್ರತಿ ಎಲಿಮಿನೇಷನ್ ಮೆಥಡ್ ಅಲ್ಲಿ y ಅನ್ನೇ ಎಲಿಮಿನೇಟ್ ಮಾಡಕಂದ್ರೆ ಕ್ಯಾನ್ಸಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದು ಸೆಕೆಂಡ್ ಇಕ್ವೇಶನ್ ಅಲ್ಲಿ ಇರ್ತಕ್ಕಂತ y ನ ಕೋಎಫಿಷಿಯಂಟ್ ಅಂಡ್ ಸೈನ್ ಅನ್ನ ಫಸ್ಟ್ ಇಕ್ವೇಶನ್ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಇಕ್ವೇಶನ್ ಇರ್ತಕ್ಕಂತ y ನ ಕೋಎಫಿಷಿಯಂಟ್ ಅಂಡ್ ಸೈನ್ ಅನ್ನ ಸೆಕೆಂಡ್ ಇಕ್ವೇಶನ್ ಮಲ್ಟಿಪ್ಲೈ ಮಾಡಬೇಕು. -2 into x -2, minus into minus plus 2 3s are 6y, minus into minus plus 10 2s are 20. Again -3 into x -3x, minus into minus plus 3 2s are 6y, plus into minus 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 30. ಏನಾದ್ರು ಡೌಟ್ ಇದೆಯಾ? ನಾನು ಸಹನಾ ಎಲಿಮಿನೇಟ್ ಮೆಥಡ್ ಅಲ್ಲಿ ಪ್ರತಿ ಪ್ರಾಬ್ಲಮ್ ಅಲ್ಲೂ y ನೇ ಎಲಿಮಿನೇಟ್ ಮಾಡ್ತಾ ಇದ್ದೀನಿ, x ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಸಹನಾ, ಏನಾರ ಡೌಟ್ ಇದೆಯಾ ಈಗ? ಇಲ್ಲ ಸರ್. ಈಗ ಇದು ಮೈನಸ್ ಇತ್ತು ಪ್ಲಸ್ ಆತು, ಇದು ಪ್ಲಸ್ ಇತ್ತು ಮೈನಸ್ ಆತು, ಇದು ಮೈನಸ್ ಇತ್ತು ಪ್ಲಸ್ ಆತು. +3x ಒಳಗೆ -2x ಹೋದ್ರೆ x, ಇದು +30 +20, it is 50. So it is Nuri's age is 50. So now substitute x is equal to 50 in equation 1. ಇದು ನಡೆಸ್ತೀನಿ ಈಗ. Put x is equal to 50 in 1. So what is equation 1? X minus 3y is equal to -10. So 50 minus 3y, it is -10 minus 3y minus 10
Plus 50 comes to this side. Minus 50. Minus 50 minus 3y is equal to minus 60 minus minus cancel. Y is equal to 60 by 3. 3 ones are 3 twos are 0. Y is equal to 20 years. So Y means Sonu's age. ಫುಲ್ ಚೇಂಜ್ ಆಗ್ಬಿಟ್ಟೈತಿ ಅಂತ. ಮಾತಾಡ್ಬೇಡ್ರಿ ಯಾರವ. So now clear? ಎಸ್ ಸರ್. Okay, okay. So Bariri, conclusion. See, this is over. Yes, Yes, sir. sir. ಆಯ್ತಾ? ಎಸ್ ಸರ್. ಲಾವಣ್ಯ. ಲಾವಣ್ಯ. ಇದು ವಂಶಿ. ಸರ್ ಇವಳೆಲ್ಲಿ? ತೇಜಸ್ವಿನಿ. ಸರ್ ಅವಳು ಅವ್ರ ಅಣ್ಣ ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಹೋಗಿದ್ರಂತ. ಹೌದಾ? ಸರ್ ಮಾನ್ಯಂದು ಓಪನ್ ಆಗ್ತಿಲ್ವಂತೆ, ಅಕ್ಸೆಪ್ಟ್ ಮಾಡ್ಬೇಕಂತೆ. ಬಂದಿಲ್ಲಲ್ಲ. ಸರ್ ಅವ್ರು ಕಳ್ಸಿದೀನಿ ಅಂದ್ಲು. ಅಂದ್ರೆ ಇಲ್ಲಿ ರಿಕ್ವೆಸ್ಟ್ ಕಂಡ್ಬಿಡುತ್ತಮ್ಮ ನನಗೆ. ರಿಕ್ವೆಸ್ಟ್ ಇಲ್ಲಿ ಬಂದ್ಬಿಡುತ್ತೆ. ಈಗ ನೋಡು, ಲಾವಣ್ಯ ಎಕ್ಸಿಟ್ ಆಗಿದ್ಲು, ಬಂತು. ಲಾವಣ್ಯ ಬಂದ್ಯಾ? ಎಸ್ ಸರ್ ಬಂದೆ, ಅವಾಗ ಹೋಗ್ತೈತಿ ಸರ್. ಹೋಗ್ಲಿ ಹೋಗ್ಲಿ, ನೆಟ್ವರ್ಕ್ ಪ್ರಾಬ್ಲಮ್. ಎಸ್ ಸರ್. ಬರೀರಿ ಈಗ. ಸೊ ನೂರಿಸ್ ಏಜ್, ನೂರಿ ಏಜ್ ಏನು? ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು? 50. ಸೋನು ಏಜ್ 20 years. 20 years. So next, you write down the next problem. Form the pair of linear equation and find their solutions by elimination method. ಬರಿಲೇಬೇಕು, ಬರಿದೇ ಇದ್ರೆ ನಿಮಗೆ ಗೊತ್ತಾಗಲ್ಲ. Form the pair of linear equation and find their solutions by elimination method. The sum of the two digits of a two-digit number is 9, and also 9 times of this number, twice the number obtained by reversing the order of the digit. Find the numbers.
Find the numbers. ಸೊ ಕ್ಲಿಯರಾ? ಯಾರು ಮಾತಾಡಬೇಡ್ರಿ. 2 ಡಿಜಿಟ್ ನಂಬರ್ ಅಲ್ಲಿ ಎಷ್ಟು ಪ್ಲೇಸ್ ಇರುತ್ತೆ? ಒನ್ಸ್ ಅಂಡ್ ಟೆನ್ಸ್. ಕರೆಕ್ಟಾ? ಬಿಡಿ ಮತ್ತು 10 ಇರುತ್ತೆ. ಆ ಬಿಡಿಗೆ ಒನ್ಸ್ ಅಂತ ಕರಿತೀವಿ, 10ಗೆ 10ನೇ ಪ್ಲೇಸ್ಗೆ 10 ಅಂತಾನೆ ಕರಿತೀವಿ, ಟೆನ್ಸ್ ಅಂತಾನೆ ಕರಿತೀವಿ. ಸೊ ಈಗ ನಾವು ಒಂದನ್ನ ಲೆಟ್ ದ, ಈಗ ಬಂದ್ ನೋಡ 1 ಎಂದು, ಲೆಟ್ ದ ಡಿಜಿಟ್ ಇನ್, let the digit on Sir, wait, sir. one's place x. ಯಾರಿಗಿದೆ ಅರ್ಥ ಆಗಿಲ್ಲ ಹೇಳ್ರಿ. let the digit on one's place. ಒನ್ಸ್ ಅಂದ್ರೆ ಯಾವುದು? ಬಿಡಿ ಸ್ಥಾನದಲ್ಲಿ. let the digit on tens place y. ಟೆನ್ಸ್ ಪ್ಲೇಸ್ ಅಲ್ಲಿ y ಇದೆ. ಈಗ ನಿಮ್ಮ 2 ಡಿಜಿಟ್ ನಂಬರ್ ಹೆಂಗಿದೆ? ಫಸ್ಟ್ ಯಾರು ಹೇಳ್ತೀರಿ? 2 ಡಿಜಿಟ್ ನಂಬರ್ ನೋಡ್ರಿ, 1 ನಿಮಿಷ. YX Yes, sir. ಯಾಕೆ ಹೇಳ್ರಿ? 1 ಪ್ಲೇಸ್ ಅಲ್ಲಿ x ಇರುತ್ತೆ, 10th ಪ್ಲೇಸ್ ಅಲ್ಲಿ y ಇರುತ್ತೆ. ಓಕೆ, ಈಗ 10th ಪ್ಲೇಸ್ ಅಲ್ಲಿರೋ ನಂಬರ್ಗೆ 10y ಅಂತ ತಗೋಣ. ಒನ್ಸ್ ಪ್ಲೇಸ್ ಇರೋದಕ್ಕೆ 1, ಯಾಕಂದ್ರೆ ಇಟ್ ಇಸ್ ಮಲ್ಟಿಪ್ಲೈಡ್ ಬೈ 1. ಕ್ಲಿಯರಾ? ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ರಿ. ಸೊ ಇಲ್ಲಿ ಕಂಡೀಷನ್ ಹೇಳಿದಾನೆ, ಅದಕ್ಕಿಂತ ಮೊದಲು ಸಾರಿ, ದ ಸಮ್ ಆಫ್ 2 ಡಿಜಿಟ್ ನಂಬರ್ಸ್. 2 ಡಿಜಿಟ್ ನಂಬರ್ಸ್ ಅಂದ್ರೆ ಯಾವುದು? ಇವೆರಡನ್ನ ಆಡ್ ಮಾಡಿದ್ರೆ x plus y is equal to 9. ಇಟ್ ಮೀನ್ಸ್ ಎರಡನ್ನು y ಮತ್ತು x ಮತ್ತು y ನ ಆಡ್ ಮಾಡಿದ್ರೆ 9 ಬರುತ್ತಂತೆ. ಈಕ್ವೇಶನ್ 1. ಇದು ಕ್ಲಿಯರಾ? ಅಲ್ಲಿ ನೋಡ್ರಿ, ದ ಸಮ್ ಆಫ್ 2 ಡಿಜಿಟ್ಸ್, ಸಮ್ ಆಫ್ ದಿ ಡಿಜಿಟ್ಸ್ ಆಫ್ ಎ 2 ಡಿಜಿಟ್ ನಂಬರ್. ಬಹಳ ಚೆನ್ನಾಗಿ ಹೇಳಿದಾನೆ. ದ ಸಮ್ ಆಫ್ ದಿ ಡಿಜಿಟ್ಸ್ ಆಫ್ ಎ 2 ಡಿಜಿಟ್ ನಂಬರ್. 2 ಡಿಜಿಟ್ ನಂಬರ್ ಅಲ್ಲಿರೋ ಡಿಜಿಟ್ಸ್ ಅನ್ನ ಆಡ್ ಮಾಡಿದ್ರೆ ಇಟ್ ಮೀನ್ಸ್ 36 ಇದೆ. 36 it is a 2 digit number. ಇಲ್ಲಿ sum of the digits is 3 plus 6, it is 9. Clear? ಅವನು ಈ ಪ್ರಶ್ನೆ ಏನಂದ್ರೆ 2 ಡಿಜಿಟ್ ನಂಬರ್. ಓಕೆ, 2 ಡಿಜಿಟ್ ನಂಬರ್ ನ ಅದರಲ್ಲಿ ಇರ್ತಕ್ಕಂಥ ಡಿಜಿಟ್ಸ್ ಅನ್ನ ಆಡ್ ಮಾಡಿದ್ರೆ ಇಟ್ ಈಸ್ ಈಕ್ವಲ್ ಟು 9. ಆ ಪ್ರಕಾರ ಬರೆದ್ರೆ, ಸೊ ನಾವು ರೈಟ್ x plus y is equal to 9. ಅಂದ್ರೆ x ಮತ್ತು y ಅನ್ನ ಆಡ್ ಮಾಡಿದ್ರೆ 9 ಬರುತ್ತೆ. ಕ್ಲಿಯರ್ ಆಯ್ತು? ಯಾರಿಗಾರ ಡೌಟ್ ಇದ್ರೆ ಮಾತಾಡ್ರಮ್ಮ. No, sir, clear. ಎಲ್ಲರಿಗೂ ಕ್ಲಿಯರಾ? ಸುಮ್ನೆ ಎಲ್ಲರೂ ಹರ್ಷಿತ ಒಂದಳ ಅಂತ ನೀವು ಅನ್ಬೇಡ್ರಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ರೈಸ್ ದ ಹ್ಯಾಂಡ್, ಐ ವಿಲ್ ಅಗೈನ್ ಎಕ್ಸ್ಪ್ಲೈನ್. ಸೊ ನಾನು ಹೇಳ್ತಿದ್ದೀನಿ, ನಮ್ಮ ಹತ್ರ ಇರೋದು ಎಷ್ಟು ಡಿಜಿಟ್ ನಂಬರ್? 2 ಡಿಜಿಟ್ ನಂಬರ್ ಅಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ x ಇರುತ್ತೆ, 10th ಪ್ಲೇಸ್ ಅಲ್ಲಿ y ಇರುತ್ತೆ. ಇದು yx ಅನ್ನ ಆಡ್ ಮಾಡಿದ್ರೆ, ಅಂದ್ರೆ 2 ಡಿಜಿಟ್ ನಂಬರ್ ಅಲ್ಲಿ ಇರ್ತಕ್ಕಂತ ಡಿಜಿಟ್ಸ್ ಯಾವುದು? y and x. ಹೌದಾ? ಅವೆರಡನ್ನು ಆಡ್ ಮಾಡಿದ್ರೆ ದಟ್ ಇಸ್ ಈಕ್ವಲ್ ಟು 9. ನಾವು ಕರೆಕ್ಟ್ ಈಕ್ವೇಷನ್ 1. ಈಗ ಫಸ್ಟ್ ನಂಬರ್ ನೋಡ್ರಿ, 9 ಟೈಮ್ಸ್ ಆಫ್ ದಿಸ್ ನಂಬರ್. ಸೊ ಅಲ್ಲಿ ಅವೆರಡನ್ನು ಡಿಜಿಟ್ ಆಡ್ ಮಾಡ್ತೀವಲ್ಲ. ಈಗ ಫಸ್ಟ್ ಯಾವ್ದಿದೆ? 10x, 10th ಪ್ಲೇಸ್ ಇರೋದು. ಹೌದಾ? ಪ್ಲಸ್ y ಇಸ್ ಈಕ್ವಲ್ ಟು, ಅಗೇನ್ ಯು ಮೇಕ್ ರಿವರ್ಸ್. ರಿವರ್ಸ್ ಅಂದ್ರೆ y 1 ಪ್ಲೇಸ್ ಅಲ್ಲಿ ಇದೆ, ಅದು ಯಾವ ಪ್ಲೇಸ್ ಬರುತ್ತೆ?
ಟೆನ್ಸ್ ಪ್ಲೇಸ್ ಬರುತ್ತೆ 10y ಸರ್ ಎಕ್ಸ್. ಸರ್ ಒನ್ಸ್ ಪ್ಲೇಸ್ ಅಲ್ಲಿ ಇರೋದು ಅಲ್ಲಿ ತಾನೇ ಎಕ್ಸ್ ವೈ ಇರೋದು ಸರ್ ಟೆನ್ಸ್ ಪ್ಲೇಸ್ ಅಲ್ಲಿ. ಅದು ಎರಡು ಸರ್ ಅದೇ ಕನ್ಸಿಡರ್ ಮಾಡ್ಕೊಂಡಿದೀವಿ. ಸೊ 10y ಪ್ಲಸ್ ಎಕ್ಸ್ ಓಕೆನಾ. ಎಸ್ ಸರ್. Okay, again reverse this. Reverse this. ಅಂದ್ರೆ y goes to unit place, x comes to tens place, 10x plus y. ಇಲ್ಲಿ ಕಂಡೀಷನ್ ನೋಡ್ರಿ, ಇದು ಒರಿಜಿನಲ್ ನಂಬರ್, ಇದು 9 ಟೈಮ್ಸ್ ಆಫ್ ದಿಸ್ ನಂಬರ್, 9 ಟೈಮ್ಸ್ ಆಫ್ ದಿಸ್ ನಂಬರ್ ಈಸ್ ಈಕ್ವಲ್ ಟು ಟ್ವೈಸ್ ದಿ ನಂಬರ್ obtaining the reversing the order of digits. It is 2. Clear ಆಯ್ತು? ಎಸ್ ಸರ್. ಹೋಗಲ್ಲ ಇವತ್ತು. ಇದನ್ನ ಅರ್ಥ ಮಾಡ್ಕೊಳ್ರಿ, ನಾಳೆ ಮಾಡ್ತಾನೆ. ಯಾಕಂದ್ರೆ ನಿಮ್ ಯಾರಿಗೂ ಅರ್ಥ ಆಗಿಲ್ಲ ಅಂತ ಗೊತ್ತಾಯ್ತು ನನಗೆ. ಸರ್ ಸರ್ ಅರ್ಥ ಆಗಿದೆ ಸರ್. ಆಗಿತ್ತಾ? ಸರ್ ಇನ್ನೊಂದ್ಸಲ ಕಳಿಸ್ತೀನಿ ಈಗ, ಅಳಿಸ್ಬಿಟ್ಟು ಮತ್ತೊಂದ್ಸಲ ಬರಿತೀನಿ. ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 9 ಯಾಕೆ ಬರ್ದ್ರಿ ಅಂತ ಯಾರಿಗಾರ ಡೌಟ್ ಇದ್ರೆ, ಸೊ ನೋಡ್ರಿ ನಮ್ಮ ಹತ್ರ ಇರೋದು ಕನ್ನಡದಲ್ಲಿ ಹೇಳ್ಬಿಡ್ತೀನಿ, 2 ಅಂಕೆಯ ಸಂಖ್ಯೆ. ಆ 2 ಅಂಕೆಯ ಸಂಖ್ಯೆಗಳಲ್ಲಿ 2 ಅಂಕೆ ಸಂಖ್ಯೆಯಲ್ಲಿ ಇದೆಯಲ್ಲ, ಆ ಅಂಕೆಗಳು ಅಂದ್ರೆ ಅವು ಎಕ್ಸ್ ಅಂಡ್ ವೈ, ಅವನ್ನ ಆಡ್ ಮಾಡಿದ್ರೆ 9 ಅಂತಂದ್ರೆ ನಮ್ಮ ಹತ್ರ ಇರೋದು 2 ಡಿಜಿಟ್ ನಂಬರ್. ಆ 2 ಡಿಜಿಟ್ ನಂಬರ್ ಆಗಕ್ಕೆ 2 ಡಿಜಿಟ್ ಬಳಸಿದೀವಿ. ಯಾವ್ದದ್ದು? ಎಕ್ಸ್ ಅಂಡ್ ವೈ. ಆ ಎಕ್ಸ್ ಅಂಡ್ ವೈ ಅನ್ನ ಆಡ್ ಮಾಡಿದ್ರೆ ದಟ್ ಇಸ್ ಈಕ್ವಲ್ ಟು 9 ಅಂತ ಹೇಳ್ದ. ಈಗ ಸೆಕೆಂಡ್ ಕಂಡೀಷನ್, ಈಗ 10th ಪ್ಲೇಸ್ ಅಲ್ಲಿರೋ ಎಕ್ಸ್ ಅಂದ್ರೆ ಯಾವುದು? ಪ್ಲೇಸ್ ಇರಲಿರೋ ಅಕ್ಷರ ಯಾವುದು? ವೈ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು, ಅಗೇನ್ ರಿವರ್ಸಿಂಗ್, 10th place becomes ones, ones place becomes tens, 10x plus y. So first ಇರೋ ನಂಬರ್ 9 ಟೈಮ್ಸ್ ಮಾಡಿದ್ದು, ಅದನ್ನ ರಿವರ್ಸ್ ಮಾಡಿದ್ದ 2 ಟೈಮ್ಸ್ ಗೆ ಈಕ್ವಲ್. Now it is clear. ಇಲ್ಲಿ ಫಸ್ಟ್ ಒಂದ್ಸಾರಿ 10y ಹಾಕ್ದೆ ಪ್ಲಸ್ ಎಕ್ಸ್ ಹಾಕ್ದೆ, ಇದು ರಿವರ್ಸ್ ಮಾಡಿದೆ 10x ಪ್ಲಸ್ y ಮಾಡಿದೆ, ಇದರ 9 ಟೈಮ್ಸ್ ಯಾವ್ದಕ್ ಸಮ? 2 times of the reversing the places. So now write 90y plus 9x. 20 Yes. 2y. So ಈಗ x ಎಲ್ಲಿ ದೊಡ್ಡದಿದೆ? ಬೇಡ, ಹಂಗೆ ಬರ್ಕೋಣ, ಓಕೆ, ಸಮಸ್ಯೆ ಇಲ್ಲ. ಸೊ ನೆಕ್ಸ್ಟ್ ಫಸ್ಟ್ ಐ ವಿಲ್ ರೈಟ್ 9x. ಓಕೆ, ಎಕ್ಸ್ ಫಸ್ಟ್ ಬರೀತಿದ್ದೀನಿ, ಬರಿಬೋದೇನ್ರಮ್ಮ? y minus 20x minus 2y, RHS ಅಲ್ಲಿ ಏನು ಉಳಿದಿಲ್ಲ ಅಂದ್ರೆ 0. ಕ್ಲಿಯರಾ? ಇಲ್ಲಿ ನಾನು ರೈಟ್ ಇನ್ ಆರ್ಡರ್, ಫಸ್ಟ್ ಎಕ್ಸ್ ಬರ್ದೆ, ಆಮೇಲೆ ವೈ ಬರ್ದೆ, ಪ್ಲಸ್ ಎಕ್ಸ್ ಈ ಕಡೆಗೆ ತಂದ್ರೆ 20x ಈ ಕಡೆಗೆ ತಂದ್ರೆ ಮೈನಸ್ 20x, ಪ್ಲಸ್ 2y ಈ ಕಡೆಗೆ ತಂದ್ರೆ ಮೈನಸ್ 2y. ಸೊ ಈಗ 9x minus 20x, 90y minus 2y is equal to 0. It is minus 11x plus 88y. y got the equation 2. ಸರ್ ನಾವು ಅಲ್ಲಿ ಕಾಮನ್ ತೆಗಿಬೋದಲ್ಲ 11? ಮತ್ತೆ ಮಠ ಹಚ್ಚದ್ ಬೇಡ ಹರ್ಷಿತಾ, ನನಗೆ ಅದೆಲ್ಲ ಗೊತ್ತಿದೆ ಹರ್ಷಿತಾ. ಈಗ ಒಂದ್ ಪ್ರಾಬ್ಲಮ್ ಅಲ್ಲಿ ಬರ್ತತೆ, ಎಲ್ಲಾ ಪ್ರಾಬ್ಲಮ್ 15 ಯೋಚನೆ ಮಾಡ್ತಾರೆ ಹರ್ಷಿತಾ. ಎಸ್ ಸರ್. ನಿನಗ್ ಬೇಕಾದ್ರೆ ನೀ ಮಾಡ್ಕ, ನನಗೆ ಬೇಜಾರಿಲ್ಲ ಹರ್ಷಿತಾ. ನಾನು ಒಂದು ಪ್ರೊಸೀಜರ್ ಕಲಿಸ್ತೀನಿ, ಆಯ್ತಾ ಹರ್ಷಿತಾ? ಎಸ್ ಸರ್. ಇಲ್ಲಿ 1188 ಡಿವೈಡ್ ಆಗ್ತದೆ ಗೊತ್ತು ಹರ್ಷಿತಾ ನನಗೆ. ಆದ್ರೆ ನಮ್ಮ ಬೃಹಸ್ಪತಿಗಳಿದಾರಲ್ಲ ಕೆಲವೊಬ್ರು, ಎಲ್ಲರಿಗೂ ಅಲ್ಲ,
ಅವರು ಪ್ರತಿ ಸಲ ಕಾಮನ್ ತೆಗಿಯಕ್ ಹೋಗ್ತಾರೆ ಇಲ್ದೇ ಇದ್ರು ಸೊ ಏನಾದ್ರು ಡೌಟ್ ಉಂಟಾ? No, sir. No, ಏನು? sir. I think ಯಾರಿಗಾರ ಡೌಟ್ ಇದೆಯಾ? ಸೊ ನೋಡಿ, ಕ್ಲಿಯರ್ ಆಯ್ತಾ ಅಥವಾ ಇನ್ನು ಇದೆಯಾ? ಆಯ್ತು ಸರ್. ಎಲ್ಲರದು Sir. ಆಯ್ತಾ? ಓಕೆ. ಸೊ ನಾನು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಗೋ ಫಾರ್ ದಿ ನೆಕ್ಸ್ಟ್ ಸ್ಟೆಪ್ಸ್. ಸೊ ಈಗ ನಮ್ಮ ಹತ್ರ ಇರೋ ಎಷ್ಟು ಡಿಜಿಟ್ ನಂಬರ್ ಇದೆ? 2 digits number. 2 ಡಿಜಿಟ್ಸ್ ನಂಬರ್ ಅಲ್ಲಿ ಯಾವ ಪ್ಲೇಸ್ ಇರುತ್ತೆ ಅಂದ್ರೆ ಒಂದು ಒನ್ಸ್, ಇನ್ನೊಂದು ಟೆನ್ಸ್. ಒನ್ಸ್ ಪ್ಲೇಸ್ ಅಲ್ಲಿ ಎಕ್ಸ್ ಇದೆ ಅನ್ಕೊಳ್ಳೋಣ, ಟೆನ್ಸ್ ಪ್ಲೇಸ್ ಅಲ್ಲಿ ವೈ ಇದೆ ಅನ್ಕೊಳ್ಳೋಣ. ಆ 2 ಡಿಜಿಟ್ ನಂಬರ್ ಹೆಂಗಿರುತ್ತೆ ಅಂದ್ರೆ ವೈ ಎಕ್ಸ್, ಒನ್ಸ್ ಟೆನ್ಸ್. ಈ ಎರಡು 2 ಡಿಜಿಟ್ ನಂಬರ್ ಅಲ್ಲಿರೋ ಡಿಜಿಟ್ಸ್ ಅನ್ನ ಅಂದ್ರೆ ಯಾವುದು? ಇದು 2 ಡಿಜಿಟ್ ನಂಬರು, ಅದರಲ್ಲಿರೋ ಡಿಜಿಟ್ಸ್ ಯಾವುದು? ವೈ ಎಕ್ಸ್. ಅಂದ್ರೆ ಅದನ್ನ ನಾನೇನ್ ಮಾಡ್ತೀನಿ, ಆರ್ಡರ್ ಬರ್ತೀನಿ, ಎಕ್ಸ್ ಪ್ಲಸ್ ವೈ ಅವೆರಡನ್ನು ಆಡ್ ಮಾಡಿದ್ರೆ 9 ಅಂತೆ. ಓಕೆ. ಸೆಕೆಂಡ್ ಕಂಡೀಷನ್. ಸೊ ನಾನಿಲ್ಲಿ 10y ಇದಕ್ಕೆ ಟೆನ್ಸ್ ಪ್ಲೇಸ್ ಅಲ್ಲಿ ಇರೋದ್ರಿಂದ 10 ಇಲ್ಲಿ ಆಕ್ಚುಲಿ ನಿಮ್ಗೆ ಬರಿಬೇಕಿತ್ತು, ನಾನು ಅಲ್ಲಿ ಜಸ್ಟ್ ಇದು ಮಾಡಿದೀನಿ. ಟೆನ್ಸ್ ಪ್ಲೇಸ್ ಅಲ್ಲಿ ಇರೋದು 10y, 1 ಪ್ಲೇಸ್ ಇರೋದು ಎಕ್ಸ್, ಅದು 9 ಟೈಮ್ಸ್ ಗೆ ಈ ನಂಬರ್ ಅನ್ನ ರಿವರ್ಸ್ ಮಾಡ್ಬೇಕಂತೆ. ಟೆನ್ಸ್ ಪ್ಲೇಸ್ ಅಲ್ಲಿ ಇರೋದು ಯೂನಿಟ್ ಪ್ಲೇಸ್ ಹೋಗುತ್ತೆ, ಯೂನಿಟ್ ಪ್ಲೇಸ್ ಅಲ್ಲಿ ಇರೋದು ಟೆನ್ಸ್ ಪ್ಲೇಸ್ ಬರುತ್ತೆ. ಸೊ ಟೆನ್ಸ್ ಪ್ಲೇಸ್ ಬರೋದು ಯಾವುದು? ಎಕ್ಸ್. 1 ಪ್ಲೇಸ್ ಹೋಗೋದು ಯಾವುದು? ವೈ. ಸೊ ನಾವು ಕ್ಲಿಯರ್. ಸೊ 90y plus 9x, 2 into 10, 20x plus 2y. So now I will write 9x plus 90y plus 20x. ಈ ಕಡೆ ಬಂದ್ರೆ minus 20x minus 2y is equal to 0. So now write 9x minus 20x, 90y minus 2y. So 20x ಅಲ್ಲಿ, so 9x ಹೋದ್ರೆ again minus 11x, 90y ನಲ್ಲಿ 2y ಹೋದ್ರೆ 88y. So now it is clear. Okay. Yes, sir. The equation 1 and 2. So equation 1 ಏನಿದೆ, x plus y is equal to 9. That is equation 1 minus 11x plus 88 Y is equal to 0. equation 2. ನಾವು ಯಾವುದನ್ನ ಎಲಿಮಿನೇಟ್ ಮಾಡ್ಬೇಕು ಅಂತಿದೀವಿ? Y. ಎಲಿಮಿನೇಟ್ ಮಾಡ್ಬೇಕು ಅಂದ್ರೆ ಇದ್ರ y ಅಲ್ಲಿರೋ ಕೋಎಫಿಷಿಯಂಟ್ ಅನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಸೊ ಮೈನಸ್ ಇದ್ರೆ ಮೈನಸ್ ತಗೋಬೇಕು, ಇಲ್ಲಿ ಇಂಟು 1. ಸೊ 88x
plus 88 by Y 88 into 9. 792. ಎಷ್ಟು? 792. 792. So now multiply by 1. Again it is same. 88y is equal to 0. It is plus minus minus. Now it is cancel. 88 plus 11. It is 99. X is equal to 792. X is equal to 792 by 99. You are divided by 11. 11 nines are 99. 11 sevens are 11 sevens are 77 ಹೊತ್ತು. ಇನ್ನು 2 ಉಳಿತು. 7 twos. 11 twos ಇನ್ನೊಂದು ಸ್ಟೆಪ್ ಅಲ್ಲಿ ಮಾಡ್ತೀನಿ, ಅಲ್ಲೇ ಕ್ಲಿಯರ್ ಮಾಡೋದು ಬೇಡ. 72 by 9. 9 ones 9 eights. X is equal to 8. Y ವ್ಯಾಲ್ಯೂ ಗೆಸ್ ಮಾಡಿ ನೋಡೋಣ. 1 sir. ಯಾಕೆ ಹೇಳ್ರಿ? ಅವೆರಡನ್ನು ಆಡ್ ಮಾಡಿದ್ರೆ ಈಸ್ 9. ಕ್ಲಿಯರಾ? ನೋಡ. ಸೊ ನಾಳೆಗೆ ಎಲ್ಲ 0.2 ಅನ್ನ ಮಾಡಾಕ್ಬೇಕು. Sir, ರೆಡ್ಡಿಂಗ್ polynomial chapter ಆಗಿಲ್ಲ ಇನ್ನು. Polynomial chapter. ಇದ್ರಲ್ಲಿ ಮುಗಿಸ್ಬಿಡೋಣ ಈಗ ಆಶಿತಾ. ಯಾವ ಎಕ್ಸಸೈಸ್ ಸರ್? ಹಾ? ಯಾವ ಎಕ್ಸಸೈಸ್? 3.2 ಸರಿ ಸರ್. ಕಂಪ್ಲೀಟ್ ಮಾಡಿ ನಾಳೆ. ರೆಡ್ ಪೆನ್ ಅಲ್ಲ? ರೆಡ್ ಪೆನ್ ಅಲ್ಲ? ಹೌದೌದೌದು. ಸೊ ರೆಡ್ ಪೆನ್ ಅಲ್ಲಿ ದುಂಡುಕ್ ಬರೀರಿ. ಸೊ ನಾನ್ ಹೇಳ್ತೀನಿ ಕೇಳ್ರಿ, ಕಾಟಾಚಾರಕ್ಕೆ ಬರೆದ್ರೆ ನಿಮ್ಗೆ ವಿದ್ಯೆನೂ ಕಾಟಾಚಾರಕ್ಕೆ ಹತ್ತೋದು. ನೆನ್ಪಿಟ್ಕೊಳ್ರಿ, ನೀವು ಇಷ್ಟಪಟ್ಟು ಬರಿಬೇಕೇ ಹೊರತು ಕಷ್ಟಪಟ್ಟು ಬರೀಬಾರ್ದು. ಸೊ ಅದು ಕ್ಲಿಯರ್ ಮಾಡ್ಕೊಳ್ಳಿ, ನಿಮ್ ತಲೆ ಒಳಗಿರ್ಲಿ. ಇದು ನಮ್ಮ ಲೈಫ್ ಡಿಸಿಷನ್ ಟೈಮ್. ಅಂದ್ರೆ ಇಟ್ ಮೀನ್ಸ್ ಮುಂದಿನ ವರ್ಷ ಪಾಸ್ ಆದ್ರೆ ಕಾಲೇಜು, ಫೇಲ್ ಆದ್ರೆ ಮ್ಯಾರೇಜು. ನೋಡ್ರಿ ಯಾವ್ದು ಆಪ್ಷನ್ ನಿಮ್ದು? ಮ್ಯಾರೇಜಾ? ಇರೋದ್ 2 ಆಪ್ಷನ್ ಇದೆ. ಪಾಸ್ ಆದ್ರೆ ಕಾಲೇಜು, ಫೇಲ್ ಆದ್ರೆ ಮ್ಯಾರೇಜು. ಸೊ ನೀವು ಸರ್ ಬಿಡ್ರಿ ಸರ್, ಫೇಲ್ ಆಗ್ಬಿಟ್ರೆ ಮ್ಯಾರೇಜ್ ಮಾಡ್ಬಿಡ್ತಾರೆ, ಒಂದ್ ಅರ್ಧ ಡಜನ್ ಮಕ್ಳು ಮಾಡ್ಕೊಂಡು ನೋಡಿ ಮಾಡ್ಕೊಂಡು ಇರ್ತೀವಿ ಅಂತಿರ್ತೀರಾ? No, sir. ಬೇಡ ಅಂದ್ರೂ ಮಾಡ್ತಾರೆ. ಆದ್ರೆ ಅದಕ್ಕೆ ನಾನು ಹೇಳ್ತಿದ್ದೀನಿ, ನಿಮ್ಮ ಮುಂದಿನ ಫ್ಯೂಚರ್ ಅನ್ನ ಕಟ್ಕೊಳ್ಳೋಕೋಸ್ಕರನಾರು ನೀವು ಜಾಬ್ ಮಾಡಕ್ಕಲ್ಲ. ಮುಂದಿನ ಫ್ಯೂಚರ್ ಅನ್ನ ಒಳ್ಳೊಳ್ಳೆ ಸ್ಕೂಲಿಗೆ ಸೇರ್ಸ್ಬೇಕು ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಡಿಗ್ರಿ ಕೇಳ್ತಾರೆ ಬೆಂಗಳೂರು ಅಂತ ಕಡೆ ಸ್ಕೂಲಲ್ಲಿ. ಸ್ವಲ್ಪ ನಾನು ಮೊನ್ನೆ ಬೇಸಿಗೆಯಲ್ಲಿ ಬೆಂಗಳೂರಿಗೆ ಹೋಗಿದ್ದೆ. ನಮ್ ರಿಲೇಷನ್ ಮಗೊಬ್ಬ ಸೇರ್ಕೊಂಡ. ಬೋತ್ ಪೇರೆಂಟ್ಸ್ ಆರ್ ಡಿಗ್ರಿ ಆಗಿದ್ರೆ ಮಾತ್ರ ಅಡ್ಮಿಷನ್ಸ್. ನೋಡ್ರಿ ನಿಮ್ಮ ಹತ್ರ ದುಡ್ಡಿ. ಹೌದ್, ಪೇರೆಂಟ್ಸ್ ಡಿಗ್ರಿ ಆಗಿದ್ರೆ ಮಗುಗೆ ಅಡ್ಮಿಷನ್ 8ನೇ ಕ್ಲಾಸಿಗೆ. ಬೋತ್ ಫಾದರ್ ಅಂಡ್ ಮದರ್ ವಿಲ್ ಬಿ ಗ್ರಾಜುಯೇಟೆಡ್, ದೆನ್ ಗಿವ್ ದ ಅಡ್ಮಿಷನ್. ಬೇಕಾಯ್ತು ನೋಡ್ರಿ, ನಿಮ್ಮ ಹತ್ರ ದುಡ್ಡಿರುತ್ತೆ, 5 ಲಕ್ಷ ಆದ್ರೂ ಕಟ್ಟಕ್ ರೆಡಿ ಇರ್ತೀರಿ, ನೋ ಕ್ವಾಲಿಫಿಕೇಶನ್. ಆಯ್ತಲ್ಲ, ಅಷ್ಟು ಲಿಮಿಟೆಡ್ ಆಗಿ ಅಂದ್ರೆ ಅಷ್ಟು ರೇಂಜ್ ಅಲ್ಲಿ ಎಜುಕೇಶನ್ ಬೆಳೀತಾ ಇದೆ. ಈಗ ಖಾಸಗಿ ಶಾಲೆ ಅವರು ಪೇರೆಂಟ್ಸ್ ಎಜುಕೇಟೆಡ್ ಇದ್ರೆ ಮಾತ್ರ ತಗೊಂತಾರೆ. ಮತ್ತೆ ಏನ್ ಫೀಸ್ ಕಡಿಮೆ ಅಲ್ಲ, 3 lakhs.
8 ಗೆ 3 lakhs ಅಡ್ಮಿಷನ್ ಫೀಸ್. ನೋಡ್ರಿ, ಅದಕ್ಕೆ ನೀವು ಸುಮ್ನೆ ಆಟ ಆಡ್ಬೇಡ್ರಿ. ಸೊ ನೋಡ್ರಿ, ಎಕ್ಸ್ಪ್ಲೈನ್ ಮಾಡಿ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಸೊ ನಾನು y ನ ಎಲಿಮಿನೇಟ್ ಮಾಡ್ಬೇಕು ಅಂತಿದ್ದೀನಿ. ಇದರ y ಇಂದಿರೋ ಸಂಖ್ಯೆ 88, ಇದರ y ಇಂದಿರೋ ಸಂಖ್ಯೆ 1. 88 into x 88x, 88 into y 88y, 88 into 9 792. So now it is multiplied by 1. 1 ಇಂದ ಏನ್ ಮಲ್ಟಿಪ್ಲೈ ಮಾಡ್ರೆ ಅಷ್ಟೇ ಬರುತ್ತೆ, ಬರ್ದೆ ಪ್ಲಸ್ ಮೈನಸ್ ಮೈನಸ್. So now plus 88 minus 88 cancel. Both are plus, not minus. It is 88 plus 11, 99x. It is 792. X is equal to 792 by 99. 11 in the divide ಮಾಡ್ತೀನಿ. 11 9s are 11 7s are 2 ಉಳಿತು, 11 2s are. So now write 72 by 9. 9 1s are 9 8s are. So now write x is equal to 8. ಕ್ಲಿಯರ್? ಇದು ಯಾವ ಪ್ಲೇಸ್ ಅಲ್ಲಿ ಇರೋದು? ಸರ್ ಒನ್ ಪ್ಲೇಸ್ ಅಲ್ಲಿ. ಓಕೆ, ಸೊ ಈಗ ಬನ್ನಿ, ಈಗ ಪುಟ್ x is equal to 8 in 1. Put x is equal to 8 in 1. What is 1? X plus y is equal to 9. So now write 8 plus y is equal to 9. So y is equal to 9 minus 8. Y is equal to 1. Y is equal to 1. So find ಆಯ್ತು. right 2-digit number. ಬರೀ ಕೇಳಿದಾನೆ, find the number. 2-digit number ಅಂದ್ರೆ ಅದು yx. It is 1 8. 8. So now it is clear. Yes sir. Over. Yes sir. ಎಲ್ಲರದು ಆಯ್ತಾ? ಲಾವಣ್ಯ ಎಸ್ ಸರ್. ಎಲ್ಲರದು ಸರ್ y ಇಂಟು ಎಕ್ಸ್ 8 ತಾನೇ ಆಗೋದು. ಸ್ವಿಚ್ ಆಫ್ ಆಯ್ತು. ಅಕ್ಕ ಅಕ್ಕ ನಾನು ಇವೆರಡು 2-digit ನಂಬರು, ಅದ್ರಲ್ಲಿ ಇರ್ತಕ್ಕಂಥ ಡಿಜಿಟ್ಸ್ ಯಾವುದು? 1 8. ಅವೆರಡನ್ನು ಆಡ್ ಮಾಡಿ ಎಷ್ಟು ಬರ್ಬೇಕು? ದ ಸಮ್ ಆಫ್ ಇಂಟು ಅಂದ್ರೆ ಸಮ್ ಆಫ್ ದಿ ಡಿಜಿಟ್ಸ್ ಆಫ್ ದಿ 2-digit ನಂಬರ್ ಈಸ್ 9. ಅಂದ್ರೆ 2-digit ನಂಬರ್ ಅಲ್ಲಿರೋ ಡಿಜಿಟ್ಸ್ ಅನ್ನ ಆಡ್ ಮಾಡಿದ್ರೆ 9 ಬರ್ಬೇಕಂತೆ. ಸಮನ್ ಮೇ ಕ್ಲಿಯರಾ? 18 is a 2-digit number. ಓಕೆ ಓಕೆ, ಅದರಲ್ಲಿ ಇರ್ತಕ್ಕಂಥ ಡಿಜಿಟ್ಸ್ ಯಾವುದು? 1 and 8. ಅವೆರಡನ್ನು ಆಡ್ ಮಾಡಿದ್ರೆ then it becomes 9. Now it is clear? ಸೊ ನಾನು ಮಲ್ಟಿಪ್ಲೈ ಮಾಡ್ತಿಲ್ಲ ಸಮನ್ವಿ. ದ ಪ್ರಾಡಕ್ಟ್ ಆಫ್ 2-digit ನಂಬರ್ ಇಸ್ 8 ಅಂತಂದ್ರೆ 1 into 8 8 ಆಗ್ತಿತ್ತು. ದ ಸಮ್ ಆಫ್ 2 digits ನಂಬರ್ ಡಿಜಿಟ್ಸ್ 2 digits ನಂಬರ್ ಅಲ್ಲಿ ಇರ್ತಕ್ಕಂಥ ಡಿಜಿಟ್ಸ್ ಅನ್ನ ಆಡ್ ಮಾಡಿದ್ರೆ ಇಟ್ ಇಸ್ ಈಕ್ವಲ್ ಟು 9. 2 digits ನಂಬರ್ ಅಲ್ಲಿ ಇರೋ ಡಿಜಿಟ್ಸ್ ಯಾವುದು? 1 and 8. ಅವೆರಡನ್ನು ಆಡ್ ಮಾಡ್ರಿ, ದಟ್ ಇಸ್ ಈಕ್ವಲ್ ಟು 9. ಕ್ಲಿಯರ್? ಹರ್ಷಿತನ್ ಲಾಗೌಟ್ ಆಗಿತ್ತಂತೆ ಸರ್, ಲಾಗಿನ್ ಆಗ್ತಿಲ್ವಂತೆ. ಯಾವ ವರ್ಷಿತ? CS
ಎಲ್ಲೋ ಹುಡುಗಿ